ಮಾನ್ಯ ಮುಖ್ಯಮಂತ್ರಿಗಳ ಸಂದೇಶವನ್ನ ಇದೀಗ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ ಮಾನ್ಯ ಬಾಗಲಕೋಟೆಯ ಜಿಲ್ಲಾ ಉಸ್ತುವಾರಿ ಸಚಿವರು ತಿಮ್ಮಾಪುರ್ ಸರ್. ಹಣ ಕೊಡಿಸಿ ಪ್ರಾಣ ಉಳಿಸಿ. ಬಹುಶಃ ನಾನು ಇಂತಹ ಒಂದು ಸಭೆಯಲ್ಲಿ ಭಾಗಿಯಾಗ್ತೇನೆ ಅಂತಕ್ಕಂಥ ಭಾವನೆ ನನ್ನಲ್ಲಿರಲಿಲ್ಲ. ಅದರಲ್ಲಿ ಪವರ್ ಟಿ ಅವರು ಇಂತಹ ಕಾರ್ಯಕ್ರಮ ಹಾಗೂ ಸಂಘಟನೆಗೆ ಬೆಂಬಲವಾಗಿ ನಿಲ್ತಾರೆ ಅಂತಕ್ಕಂಥದ್ದು ನನಗಿರಲಿಲ್ಲ. ಆದರೆ ಇಲ್ಲಿ ಬಂದು ನೋಡಿದಾಗ ಎಂತಹ ನೋವಿನ ನೊಂದವರ ಬದುಕನ್ನು ನನಗೆ ತೋರಿಸಿದ್ರಿ ನೀವು ಅಂತಕ್ಕಂಥದ್ದನ್ನು ಬಹಳ ನೊಂದುಕೊಂಡು ಈ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಂತಹ ಸಭೆಯಲ್ಲಿ ನಮ್ಮ ರೈತ ಸಂಘದ ನಾಯಕರು ಶಿರ್ಬೂರವರು ಹಾಗೂ TPJP ಅಧ್ಯಕ್ಷರು ತಾವೆಲ್ಲರೂ ಬಂದಿದ್ದರು. ಎಲ್ಲೆಲ್ಲಿಂದ ತಾಯಂದಿರು ಬಂದಿದ್ದರು. ಇಂತಹ ನೊಂದವರು ಇಲ್ಲಿ ಬಂದಿದ್ದೀರಲ್ಲ. ನಾವಿಲ್ಲಿ ದೊಡ್ಡ ದೊಡ್ಡ ಸಮಾರಂಭಗಳು ನಾವು ಮಾಡಿದ್ದೀವಿ, ಇಲ್ಲಿ ಫುಲ್ ತುಂಬಿರ್ತಿತ್ತು, ಬಟ್ ಅಲ್ಲಿ ಜೈಕಾರಗಳು ಇರ್ತಿದ್ದವು. ಆದರೆ ಇಲ್ಲಿ ನೋವಿನ ವಿಷಯಗಳನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥ ವಿಷಯ ಕಂಡಾಗ ಬಹಳ ನೋವು ಅನ್ನಿಸ್ತಾ ಇದೆ ನನಗೆ. ಕೆಲವರು ತಮ್ಮ ಹಣ ಕಳ್ಕೊಂಡವ್ರು ಎಷ್ಟು ಮಟ್ಟಿಗೆ ಸಮಾಧಾನದಿಂದ ಇಲ್ಲಿ ಬಂದಾರೋ ಬಂದಿಲ್ಲೋ ಗೊತ್ತಿಲ್ಲ. ಆ ಕಂಪ್ನಿ ನಂಬಿ ಹಣ ಹಾಕ್ಸಿರಲ್ಲ ಅವ್ರುಗಳಂತೂ ಹೇಳ್ತಿರೋದು. ಯಾಕಂದರೆ ಯಾವನು ನನ್ನ ಹಣ ಹೋಯ್ತು ಬಿಡಪ್ಪ ಹಾಳಾಗಿ ಹೋಗಲಿ ಅಂತೇಳಿ ಗಪ್ಪನೆ ಇರ್ಬೋದು. ಆದರೆ ನೀವು ಯಾರ್ಯಾರಿಗೆ ಹೇಳಿ ಹಣ ಕೊಡಿಸಿರಲ್ಲ ಅವ್ರಿಗೆ ನಿಮ್ಮ ಉತ್ತರ ಏನು ಕೊಡ್ತೀರಿ? ನೀವು ಏನು ಉತ್ತರ ಕೊಡ್ತೀರಿ? ಆದಾಗಿ ನೀವು ಧೈರ್ಯದಿಂದ ನಾವಿನ್ನೂ ಹೋರಾಟ ಮಾಡ್ತೀವಿ, ಜಯಶಾಲಿ ಆಗ್ತೀವಿ ಅಂತಕ್ಕಂಥ ಭಾವನೆ ಇಟ್ಕೊಂಡಿದ್ದೀರಲ್ಲ, ನಿಮ್ಮ ಭಾವನೆಗೆ ನಿಮ್ಮ ಮನಸ್ಸಿಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಇದು ಮನುಷ್ಯನಲ್ಲಿ ಇರಬೇಕು. ನೀನೇನೂ ತಪ್ಪು ಮಾಡಿಲ್ಲ, ಉಣ್ಲಿಲ್ಲ, ತಿನ್ನಲಿಲ್ಲ, ಯಾರನ್ನೋ ನಂಬಿ ನೀವು ಹಾಳಾದಂಥವರು ಯಾಕೆ ಹೆದರಬೇಕು? ಯಾಕೆ ಹೆದರಬೇಕು? ಸರ್ಕಾರಗಳೂ ಯಾಕೆ ಇಂಥವಕ್ಕೆ ಇರಬೇಕಂದ್ರೆ ನೊಂದವರ ಕಣ್ಣೀರು ಉರಿಸ್ತಕ್ಕಂಥದಕ್ಕೆ ಸರ್ಕಾರಗಳಿರಬೇಕೆ ವಿನ ಮತ್ತೆ ಅದಕ್ಕೆ ಇರಬೇಕು ನಮ್ಮ ಸರ್ಕಾರ. ಅದರಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಆಕಾಶಿತೇವ್ರೆ ಯಾವತ್ತೂ ಇಂಥದಕ್ಕೆ ಅವಕಾಶ ಕೊಡೋದಿಲ್ಲ. ಯಾವ ಕಾಲಕ್ಕೂ ಸಿದ್ದರಾಮಯ್ಯನವರು ಇಂತಹ ದರೋಡಿಕೋರಿಗೆ ವಂಚನೆಕೋರನ್ನ ರಕ್ಷಣೆ ಮಾಡ್ತಕ್ಕಂಥ ಸಾಧ್ಯತೆ 100ಕ್ಕೆ 100ರಷ್ಟಿಲ್ಲ. ಅಂಥವ್ರನ್ನ ಮಟ್ಟ ಹಾಕ್ತಾರೆ ಅಂತಕ್ಕಂಥದ್ದು ನನಗೆ ಭಾವನೆ, ನನ್ನ ಮನಸ್ಸು. ಎಷ್ಟೋ ವರ್ಷಗಳಿಂದ ನಡೆದು ಬಂದಂಥ ಈ ವಂಚನೆ ಕೆಲಸ ಇದೆ. ಇವತ್ತು ಇತಿಶ್ರೀ ಹಾಡಬೇಕಾದ ಅನಿವಾರ್ಯತೆ ಬಂದಿದೆ. ಬರೀ ನೀವೇ ನನಗೆ ಎಲ್ಲೆಲ್ಲಿ ಹೋಗ್ತೀನಲ್ಲಿ ನಾನು ಮನವಿ ಕೊಟ್ಟಿದ್ರಿ. ನಾವು ಗದ್ದಲಾಗ ಏನೋ ಒಂದು ಹೊಂದ್ಕೊಂಡಾರಪ್ಪ ನಾವು ಮುಂದೆ ಹೋಗ್ತಿದ್ದೀವಿ. ಆದರೂ ಪವರ್ TV ಅವರು ಎಲ್ಲರನ್ನೂ ಕೂಡಿಸಿ ಒಬ್ಬೊಬ್ಬರದ ನೋವಿನ ಕತೆ ಹೇಳಿಸಿದಲ್ಲ ಆಕಾಶ್ ಶೆಟ್ಟಿಯವರೇ. ಪವರ್ TVಗೆ ನನ್ನದೇ ಒಂದು ಸೆಲ್ಯೂಟ್ ಹೊಡಿಬೇಕಾಗ್ತದೆ. ನಾನೇ ಒಂದು ಸೆಲ್ಯೂಟ್ ಹೊಡಿಬೇಕು. ನಾವು ಮಂತ್ರಿಯಾಗಿ ಶಾಸಕರಾಗಿ ಯಾಕಿರಬೇಕು? ನ್ಯಾಯ ಕೊಡಿಸ್ತಾ ಇದ್ದರೆ. ಹಾಗೇನೇ ನನ್ನ ಮುಖ್ಯಮಂತ್ರಿಗಳು ನಾನು ನೋಡ್ತಾ ಇದ್ದೀನಿ. ಅವ್ರು ಯಾವತ್ತೂ ಕಡೆ ವ್ಯಕ್ತಿಗಳ ಕಡೆ ದೃಷ್ಟಿ ಇರುತ್ತೇನೆ ವಿನಃ ಮುಂದುಗಡೆ ಓಡಾಡೋರ ಕಡೆ ದೃಷ್ಟಿ ಇರೋದಿಲ್ಲ. ನಾನು ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಒಂದು ಪಕ್ಷದಲ್ಲಿ ನಾನು ಅವರಲ್ಲಿ ಕ್ಯಾಬಿನೆಟ್ದಲ್ಲಿದ್ದೀನಿ. ನಾವು ಹಳ್ಳಿಗೆ ಹೋದಾಗ ಬಡ ವಿಧವೆ ಹೆಣ್ಣುಮಗಳು ಅನ್ನಕ್ಕಾಗಿ ಹಿಂಗೆ ಕೈ ಚಾಚ್ತಕ್ಕಂಥದ್ದು ನಾನು ನೋಡಲಾರೆ ಅಂತಕ್ಕಂಥದ್ದನ್ನು ಮಾತನ್ನು ಸಿದ್ದರಾಮಯ್ಯನವರು ಹೇಳಿ. ಇವತ್ತು ಅನ್ನ ಎಷ್ಟೋ ಮಂದಿ ವಿಧವೆಯರು ಇರ್ತಾರೆ, ತಾಯಿ ತಂದೆ ನೋಡಲಾರ್ದಂಥ ಮಕ್ಕಳು ಇರ್ತಾರೆ. ಎಷ್ಟೋ ಜನರಿಗೆ ಇವತ್ತು ದುಡಿಲಿಕ್ಕೆ ಆಗೋದಿಲ್ಲ. ಅಂಥವ್ರು ಇನ್ನೊಂದು ಮನೆಗೆ ಹೋಗಿ ಅನ್ನ ಕೊಡಿ ಅಂತ ಕೇಳಲಾರ್ದಂಥ ವಾತಾವರಣ ಏನಾರ ಸೃಷ್ಟಿ ಮಾಡಿದರೆ ಅದು ಸಿದ್ದರಾಮಯ್ಯನವರು ಅಂತಕ್ಕಂಥದ್ದು ನೀವು ಒಪ್ಪಬೇಕಲ್ಲ. ಬಡತನದಲ್ಲಿ ನೋವಿನಲ್ಲಿರ್ತಕ್ಕಂಥ ತಾಯಿ, ನಾವೆಲ್ಲ ನಮ್ಮ ತಾಯಂದಿರು ನೋಡಿದ್ವಿ. ಯಾರ ಗೆಸ್ಟ್ಗಳು ಬಂದರೆ ಪಕ್ಕದ ಮನೆಗೆ ಹೋಗಿ ಚಹಾ ಪುಡಿನೋ ಸಕ್ಕರೆನೋ ತಂದು ನಮ್ಮ ಮರ್ಯಾದೆ ಉಳಿಸ್ತಕ್ಕಂಥ ತಾಯಂದಿರಿಗೆ 2,000 ರೂಪಾಯಿ ಕೊಡ್ತಾರೆ. ಅದು ಸಿದ್ದರಾಮಯ್ಯವರ ಯೋಚನೆ ಅಲ್ಲೇನು? ಒಬ್ಬ ತಾಯಿ ನನಗೆ ಇದೇ ತಾನೇ ಮಾತನಾಡ್ತಕ್ಕಂಥದ್ದು ಹೇಳಿ, ನನಗೆ 2,000 ತಾಯಿ, ನಿನಗೆ 2,000 ಬೇಡ. ಭಾಳ ಮಂದಿ ಬಡವರಿಗೆ 2,000 ಬೇಕಮ್ಮ ತಾಯಿ.
ನೀನು ನೊಂದ್ಕೊಂಡು ಹೇಳ್ತಾ ಇದೆಯಾ, ನಿನ್ನ ತೊಂದರೆಯಲ್ಲಿದೆಯಾ, ಅದು ನನಗೆ ಅರ್ಥ ಆಗತ್ತೆ. ನಾವು ಎಲ್ಲೋ ಒಂದು ಕಡೆ ತಪ್ಪು ಮಾಡ್ತಕ್ಕಂಥದ್ದನ್ನು ಸರಿ ಮಾಡಲಿಕ್ಕೆ ಸಾಧ್ಯತೆ ಏನಾದರೂ ಇದ್ದರೆ, ಸರಿ ಆಗ್ತಿದ್ರೆ ಅದು ಸಿದ್ದರಾಮಯ್ಯವರಿಂದ ಮಾತ್ರ ಸಾಧ್ಯ. ಅದ್ರ ಜೊತೆ ಡಿ ಕೆ ಶಿವಕುಮಾರ್ ಅವರು. ಇದು ನೋಡಿ ನಾನು ಯಾರನ್ನು ದೂಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಹಲವಾರು ಕಂಪನಿಗಳು ಸೆಬಿ ಮುಖಾಂತರ ಮತ್ತೊಂದು ಮುಖಾಂತರ ಬಂದಿದ್ದಾವೆ. ಕೆಲವು ಕಂಪನಿಗಳ ರಿಜಿಸ್ಟ್ರೇಷನ್ನೇ ಇಲ್ಲ. ವರ್ಲ್ಡ್ ಬ್ಯಾಂಕಿನ ಕೆಲವು ವಿಚಾರಗಳಿಂದ ರಿಜಿಸ್ಟ್ರೇಷನ್ ಆಗಿ ಬಂದಿದ್ದಾವೆ. ನಾವು ಎಲ್ಲಿವರೆಗೆ ಮೋಸ ಹೋಗ್ತೀವೋ ಅಲ್ಲಿವರೆಗೆ ಮೋಸ ಮಾಡೋರು ಇರ್ತಾರೆ. ಪಾಪ ನಿಮ್ದೇನು ತಪ್ಪಿಲ್ಲ, ಏನೋ ಒಂದು 4 ದುಡ್ಡು ಬಂದಿತ್ತಲ್ಲ ಬಡತನಕ್ಕೆ. ಇಲ್ಲಿ ಯಾರು ಟಾಟಾ ಬಿರ್ಲಾನ್ ಮಂದಿ ಏನು ನೀವು ಮಾಡಿಲ್ಲ ಇದನ್ನು. ಎಲ್ಲೋ ಒಂದು ಭಾಳ ನೋವಿನಲ್ಲಿರ್ತಕ್ಕಂಥವ್ರು ಈ ಏಜೆಂಟ್ಗಳು. ದುಡ್ಡು ಹೋದಾಗ ಅಟ್ಲೀಸ್ಟ್ ನಾನೆಲ್ಲೋ ದುಡ್ದು ಗಳಿಸ್ತೀನಿ ಅನ್ಬೋದು. ಪಾಪ ಇವ್ರು ಎಲ್ಲಿಂದ ತಂದು ಕೊಡಬೇಕು? 1 ಲಕ್ಷ ನೋಡ್ಲಾರ್ದವ್ರು 10 ಲಕ್ಷ 20 ಲಕ್ಷ ಕೂಡಿಸಿ ಅವ್ರು ಕೊಟ್ಟಿದ್ದಾರೆ. ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಅದಕ್ಕೆ ಮುಖ್ಯಮಂತ್ರಿ ಹೇಳಿದರು, ಇದಕ್ಕೆ ಎಂಥ ಬೇಕಾದ ಕಾನೂನು ತಂದಾದರೂ ನಿಮ್ಮ ರಕ್ಷಣೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೇಳಿದಾಗ ನನಗೆ ಖುಷಿ ಅನ್ನಿಸ್ತು. ನಾನು ಹೋಗಿ ಮಾತನಾಡಿದಾಗ ಅವರು ಆ ಭಾವನೆ ಅವರಲ್ಲಿತ್ತು. ನಾನು ಟಿ ವಿಯಲ್ಲಿ ಹಲವಾರು ವಿಚಾರಗಳನ್ನ ನೋಡ್ತಾ ಇರ್ತೀನಿ. ಮರ್ಯಾದೆ ಹತ್ತಿಯಿಂದ ಮಗಳನ್ನೇ ಕೊಂದು ಹಾಕಿದ, ಗಂಡ ಹೆಂಡತಿನ ಕೊಂದು ಹಾಕಿದ್ ನೋಡಿ, ಹೆಂಡತಿ ಗಂಡನ ಕೊಂದು ಹಾಕಿದ್ ನೋಡ್ತೀವಿ. ಆ ದಿನಂಪ್ರತಿ ಇಂತಹ ಸುದ್ದಿಗಳನ್ನೇ ನೋಡ್ತಾ ಇರ್ತೀವಿ. ಆದರೆ ಪವರ್ ಟಿ ವಿ ಅವರು ನಿಮ್ಮನ್ನೆಲ್ಲರನ್ನೂ ಕೂಡಿಸಿ ಇಂತಹ ಸಮಸ್ಯೆಗಳಿಗೆ ಚಿಕಿತ್ಸೆ ಏನು, ನಾನು ಲೀಡ್ ತಗೋತೀನಿ, ನೀವು ನಮ್ಮ ಜೊತೆ ಬನ್ನಿ, ನೀವೆಲ್ಲರೂ ಒಗ್ಗೂಡೋಣ ಅಂತಕ್ಕಂಥ ಮಾತನ್ನು ಪವರ್ ಟಿ ವಿ ಅವರು ಅಲ್ಲಿ ಹೇಳುವುದನ್ನು ಬಿಟ್ಟುಕೊಟ್ಟು ಅದನ್ನೆಲ್ಲದನ್ನು ಬಿಟ್ಟು ನಿಮ್ಮ ಜೊತೆ ಬಂದು ನಿಂತಿದ್ದಾರಲ್ಲ, ಅದಕ್ಕೆ ನಿಮಗೂ ಒಂದು ಶಕ್ತಿ ಬಂದಿದೆ. ಸರ್ಕಾರಗಳು ಕೇಳೋದಿಲ್ಲ ಅಂತಲ್ಲ, 11 ವರ್ಷ ನಮ್ಮ ಎಲ್ಲ ಸರ್ಕಾರಗಳು ಬಂದೋಗಿದ್ದಾವೆ. ಬಿ ಜೆ ಪಿ, ಕಾಂಗ್ರೆಸ್ ಮತ್ತು ಜೊತೆಗೂಡಿಸಿ ಒಂದು ಕೊಯ್ಲೇಷನ್ ಸರ್ಕಾರ ಬಂದೋಗಿದೆ. ಆದರೆ ಯಾವುದೇ ಒಂದು ತಪ್ಪನ್ನು ಇಮಿಡಿಯೇಟ್ ಹಿಂಗೆ ತಿರುಗಿಸಿ ನಾವು ಮಾಡಿಬಿಡ್ತೀವಿ ಅಂತಕ್ಕಂಥದ್ದು ಆಗೋದಿಲ್ಲ. ಇದಕ್ಕಾಗಿ ಕೋರ್ಟ್ಗಳಿಂದ ಹೋಗಿ ಸ್ಟೇ ಸಿಗಬಾರ್ದು, ಡಿಸಿಷನ್ಗಳ ವಿರುದ್ಧ ಆಗಬಾರ್ದು. ಅಂತಹ ಕಾನೂನುಗಳನ್ನ ತಂದ ಇಂತಹ ವಂಚಕರಿಗೆ ಬಲೆ ಹಾಕ್ತಕ್ಕಂಥದ್ದು, ಅವ್ರ ಆಸ್ತಿ ಇಮಿಡಿಯೇಟ್ ತಗೊಳಕ್ಕೆ ಏನೇನು ಕಾನೂನು ತೊಡಕಳು ಬರ್ತೋ ಅದು ಕಾನೂನೇ ತರಬೇಕು. ಹೊಸ ಕಾನೂನುಗಳನ್ನ ತರದೆ ನಾವೇನಾದರೂ ಹಾಗೆ ಮೂವ್ ಮಾಡಿದರೆ ಎಲ್ಲೋ ಒಂದು ಕೋರ್ಟ್ ಅವ್ರ ಕಡೆ ವಾಲಿ ಬಿಡ್ತೈತಿ, ಆವಾಗ ತೊಂದರೆ ಆಗ್ತೈತಿ. ಯಾವುದೇ ಕೋರ್ಟ್ಗಳು ಏನು ಡಿಸಿಷನ್ ಕೊಡ್ತಾವಂದರೆ ಸಂವಿಧಾನ ಹಾಗೂ ಕಾನೂನು ಏನು ಹೇಳ್ತೈತೆ ಅದ್ರ ಪರವಾಗಿ ಡಿಸಿಷನ್ ಕೊಡ್ತಾರೆ ವಿನ ಕೋರ್ಟ್ ಏನು ಇಮಿಡಿಯೇಟ್ ಎಲ್ಲದಕ್ಕೂ ಡಿಸಿಷನ್ ಕೊಡ್ತಕ್ಕಂಥದ್ದು ಇರೋದಿಲ್ಲ. ಅಂತಹ ಕಾನೂನುಗಳನ್ನ ತರಲಿಕ್ಕೆ ಸಿದ್ದರಾಮಯ್ಯ ಸಾಹೇಬರು ರೆಡಿ ಇದ್ದಾರೆ, ಅದನ್ನು ತಂದೇ ತರ್ತಾರೆ ಅಂತಕ್ಕಂಥದ್ದು ನಾನೀಗ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ವಲ್ಪ ತಡವಾದಿತ್ತು. ನ್ಯಾಯ ಕೊಡಬೇಕಾದ್ರೆ ಯಾವುದೇ ಒಂದು ಮರ್ಡರ್ ಮಾಡಿದವನಿಗೆ ಶಿಕ್ಷೆ ಆಗಬೇಕಾದ್ರೆ 10 ವರ್ಷ 15 ವರ್ಷ 20 ವರ್ಷ ಹೋಗುತ್ತೆ. ಇಂತಹ ತಪ್ಪುಗಳು ನಡೆದಾಗ ಇಮಿಡಿಯೇಟ್ ನಮ್ಗೆ ರಿಲೀಫ್ ಸಿಗ್ತೈತೆ ಅಂತಕ್ಕಂಥದ್ದು ಕಷ್ಟ ಸಾಧ್ಯ. ಆದ್ರೂ ನಮ್ಮದೇ ಮುಂದೆ ನಾಳೆ ಏನು ಹೇಳೋನು ಜನತೆಗೆ ಅಂತಕ್ಕಂಥ ಆತಂಕದಲ್ಲಿ ನೀವೇನು ಕೂತ್ಕೊಂಡಿದ್ದೀರಲ್ಲ, ನಿಮಗೆ ನಾವು ಏನೇನು ಸಾಧ್ಯ ಇತ್ತು ಅಷ್ಟು ಬೇಗ ನಿಮಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ. ಅದನ್ನು ಮುಖ್ಯಮಂತ್ರಿಗಳ ಜೊತೆ ನಾನು ಸಂಪೂರ್ಣವಾಗಿ ಕೂತ್ಕೊಂಡು ಮಾತನಾಡ್ತಕ್ಕಂಥದ್ದು. ಅವರು ಅದು ಏನಿದೆ ಸರಿಯಾದ ರೀತಿಯಲ್ಲಿ ನೀನು ಕೇಳ್ಕೊಂಡು ಬಂದು ಹೇಳಬೇಕು ಅಂತಕ್ಕಂಥ ಮಾತನ್ನು ನನಗೆ ಹೇಳಿದ್ದಾರೆ. ಡೆಪ್ಟಿ ಸಿ ಎಂ ಅವರು ನನಗೆ ಈ ಮಾತನ್ನು ಹೇಳಿದ್ದಾರೆ. ಒಟ್ಟಾರೆ ನಾನು, ನೀವು, ಪವರ್ ಟಿ ವಿ ಅವರು ಒಟ್ಟಿಗೆ ಕೂತ್ಕೊಂಡು ಇದಕ್ಕೆ ಏನು ರೂಪುರೇಷೆಗಳನ್ನ ಹಾಕಬೇಕು, ರೂಪುರೇಷೆಗಳನ್ನು ಹಾಕಿ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸದಲ್ಲಿ ನಾನು ಭಾಗಿಯಾಗ್ತೇನೆ. ಸರ್ಕಾರದ ಭಾಗವಾಗಿರ್ತಕ್ಕಂಥ ನಾವು ಎಲ್ಲಿ ಕೊಂಚ ನೋವಿರುತ್ತೆ, ಎಲ್ಲಿ ತೊಂದರೆ ಇರುತ್ತೆ ಅದಕ್ಕೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸದಲ್ಲಿ ನಾನು ಒಬ್ಬ ಆ ಸದಸ್ಯನಾಗಿ ಆ ಕೆಲಸ ಮಾಡಬೇಕಾಗ್ತದೆ. ನಿಮ್ಮ ಜೀವ ಉಳಿಸ್ಬೇಕಂತಕ್ಕಂಥ ಮಾತನ್ನೇ ನೀವು ಹೇಳ್ತಿದ್ದೀರಿ. ಇದಕ್ಕಿಂತ ದೊಡ್ಡ ನೋವು ಮತ್ತೊಂದು ಸಂಗತಿ ಇಲ್ಲ. ಈ ನೋವಿನಲ್ಲಿ ನಾನು ಭಾಗಿಯಾಗ್ತಿದ್ದೇನೆ, ನನ್ನ ಸರ್ಕಾರ ಭಾಗಿಯಾಗ್ತಿದೆ. ಮುಖ್ಯಮಂತ್ರಿಗಳ ಜೊತೆ ನಾನು ಸಂಪೂರ್ಣವಾಗಿ ಮಾತನಾಡ್ತೇನೆ.
ನಾನು ನಿಮ್ಮ ಜೊತೆ ಏನೇನು ಸಾಧ್ಯತೆಯೋ ನಿಮ್ಗೆ ಸಹಾಯ ಮಾಡ್ತಕ್ಕಂಥ ಕೆಲಸದಲ್ಲಿ ನಾನು ಮುಖ್ಯಮಂತ್ರಿಗಳ ಒಡಗೂಡಿ ಪವರ್ ಟಿ ವಿಯ ನಮ್ಮ ನಾಯಕರ ಜೊತೆ ಶೆಟ್ಟಿಯವ್ರ ಜೊತೆನೂ ಕೂತ್ಕೊಂಡು ನಾನು ಮಾತಾಡ್ತೇನೆ. ನನ್ನ ನಾಯಕ ಸಿದ್ದರಾಮಯ್ಯನವರು ನ್ಯಾಯವನ್ನು ಕೊಡಿಸ್ತಕ್ಕಂಥದ್ದು ಮಾಡ್ತಾರೆ. ಇನ್ನೊಂದು ಕಡೆ ಕೇಂದ್ರ ಸರ್ಕಾರದ ಹಲವು ವಿಚಾರಗಳು ಬರ್ತವೆ. ಆ ಕಾನೂನುಗಳನ್ನ ಯಾವ ರೀತಿ ಕೇಂದ್ರ ಸರ್ಕಾರಕ್ಕೆ ಒತ್ತಡ ತರಬೇಕು. ಈಗಾಗಲೇ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ಹಲವಾರು ಈ ಮೈಕ್ರೋ ಫೈನಾನ್ಸ್ಗಳ ಅವನ್ನ ಯಾವ ರೀತಿ ಹತೋಟಿಯಲ್ಲಿ ಇಡಬೇಕು, ವಂಚನೆ ಮಾಡಲಾರ್ದ ರೀತಿಯಲ್ಲಿ ಏನೇನು ಮಾಡಬೇಕು ಅಂತೇಳಿ ಹಲವಾರು ಕಾನೂನುಗಳನ್ನ ಈಗಾಗಲೇ ತರ್ತಾ ಇದ್ದಾರೆ. ಆ ಕೇಂದ್ರ ಸರ್ಕಾರದ ಕಾನೂನಿನ ಜೊತೆ RBI ಆ್ಯಕ್ಟ್ ಕೆಳಗಡೆ ಏನು ಬರ್ತವೆ ಅದರಲ್ಲಿ ನಾವು ಯಾವ ರೀತಿ ಅದನ್ನು ಪಡ್ಕೊಳ್ಳೋಕ್ಕಾಗ್ತಿದೆ, ಕೇಂದ್ರ ಸರ್ಕಾರದಲ್ಲಿ ಯಾವ ರೀತಿ ಅದನ್ನು ಒತ್ತಡ ಹಾಕಬೇಕಾಗ್ತಿದೆ ಅಂತಕ್ಕಂಥದ್ದು ನಾವು ನೀವೆಲ್ಲರೂ ಜೊತೆಗೂಡಿಸ್ಕೊಂಡು ಮಾಡೋಣ. ನ್ಯಾಯಕ್ಕಾಗಿ ನಿಮ್ಮ ಹೋರಾಟ ಇದೆ, ಅದಕ್ಕೆ ನನ್ನದು ಬೆಂಬಲ ಇದೆ, ನನ್ನ ಸರ್ಕಾರದ್ದು ಬೆಂಬಲ ಇದೆ ಅಂತಕ್ಕಂಥ ಮಾತನ್ನು ಹೇಳಿ, ನನಗೆ ಇಂತಹ ನೋವಿನ ಮಹಾಸಾಗರದಲ್ಲೇ ನಮ್ಮನ್ನು ಕುಂದಿರಿಸಿ ಆ ಮಾತನ್ನು ಕೇಳಾರ್ದಷ್ಟು ಮಟ್ಟಿಗೆ ಆ ನೋವು ನಮ್ಮನ್ನು ಕಾಡಿತು, ನನಗೂ ಕಾಡಿದೆ ಹಾಗೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿ ಇದಕ್ಕೆ ಆದಷ್ಟು ಬೇಗ ನನ್ನ ಸರ್ಕಾರದಿಂದ ಏನೇನು ಚಿಕಿತ್ಸೆ ಕೊಡಬೇಕಾಗ್ತಿದೆ ಅದನ್ನು ಮುಖ್ಯಮಂತ್ರಿಗಳ ಜೊತೆ ನಾನು ಮಾತನಾಡಿ ಕೊಡಿಸ್ತಿದ್ದೇನೆ. ಅದನ್ನು ಬಗೆಹರಿಸೋದ್ರತ್ತೆ ಏನೇನು ಸಾಧ್ಯತೆಯೋ ಏನೆಲ್ಲ ಸಾಧ್ಯಗಳದವು ಎಲ್ಲವನ್ನೂ ಅಳವಡಿಸಿಕೊಂಡು ಮುಖ್ಯಮಂತ್ರಿಗಳ ಜೊತೆಗೂಡಿ ಇದನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ, ತಾಯಂದಿರಲ್ಲಿ ಹಲವಾರು ಏನು ಯುವಕ ಮಿತ್ರರಲ್ಲಿ ನನ್ನೊಂದು ವಿನಂತಿ, ಈ ನೋವಿನಲ್ಲಿ ಸಾವು ಅಂತಕ್ಕಂಥ ಮಾತನ್ನು ತಾವು ಯಾರೂ ಮಾತನಾಡಬೇಡಿ. ಬದುಕಿನಲ್ಲಿ ಎಂತಹ ಕಷ್ಟನೇ ಬರಲಿ ಎದುರಿಸ್ತೇನೆ, ಎದುರಿಸಿ ನಾನು ಅದನ್ನು ಸಾಧನೆ ಮಾಡ್ತೇನೆ ಅಂತಕ್ಕಂಥ ಛಲ ಈ ಕೂಡಲ ಸಂಗಮದಲ್ಲಿ ನೀವು ಮಾಡ್ಕೊಂಡು ಹೋಗಬೇಕು. ಆ ಛಲದಿಂದ ಬದುಕಬೇಕು. ಆ ಛಲಕ್ಕೆ ನಾವು ಪೂರಕವಾದ ಕೆಲಸ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತೇನು ನಿಮ್ಮ ಹೋರಾಟಕ್ಕೆ ಬಲ ತಂದು ಕೊಟ್ಟಂಥ ಪವರ್ ಟಿ ವಿ, ನಾವು ಪವರ್ ಟಿ ವಿನ ಬರೀ ಅಲ್ಲೇ ನೋಡುತ್ತಿದ್ದೀವಿ, ನೀವು ಇದೂ ಕೆಲಸ ಮಾಡ್ತೀರಂತ ಸೆಟ್ರೆ ನಮ್ಗೆ ಗೊತ್ತೇ ಇಲ್ಲ. ನಿಮ್ಮ ಜೊತೆ ನಾನು ಇರ್ತೇನೆ ಅಂತ ನನ್ನ ಮಾತಿಗೆ TPJP ವತಿಯಿಂದ ಮಾನ್ಯ ಮಂತ್ರಿಗಳಿಗೆ ನಮ್ಮೆಲ್ಲರ ಕಷ್ಟ ಕಾರ್ಪಣ್ಯವನ್ನ ಹೊಂದಿರುವ ಮನವಿ ಈಗ ಸಲ್ಲಿಕೆ ಆಗ್ತಿದೆ. ಆ ಮನವಿ ಪತ್ರದ ಜೊತೆಗೆ ನಮ್ಮ ಸಮಸ್ಯೆಗಳು ಬಗೆಹರಿಯಲಿ. ಆ ಮನವಿ ಪತ್ರ ಸರ್ಕಾರಕ್ಕೆ ತಲುಪ್ತಾ ಇದ್ದ ಹಾಗೆ ನಾವು ಕಳೆದುಕೊಂಡಿರುವ ಹಣ ನಮಗೆ ತಲುಪಲಿ ಅನ್ನುವಂಥ ಒಂದು ಬೇಡಿಕೆಯನ್ನ ಜಗಜ್ಯೋತಿ ಬಸವಣ್ಣನವರ ಕಾಲವಾದಂಥ ಈ ಸ್ಥಳದಲ್ಲಿ ನಿಂತು ಒಂದು ಪ್ರಾರ್ಥನೆ ಮುಖಾಂತರ ನಾವು ಮಾಡೋಣ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಆರಕ್ಷಕರು, ಈ ಕಾರ್ಯಕ್ರಮದ ಸುಸೂತ್ರ ನೆರವೇರಿಕೆಗೆ ಅವಕಾಶ ಮಾಡಿಕೊಟ್ರು, ಅವರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮವನ್ನ ಅನುವು ಮಾಡಿಕೊಟ್ಟ ಜಿಲ್ಲಾಡಳಿತಕ್ಕೂ ಕೂಡ ವಿಶೇಷವಾದಂತಹ ಅಭಿನಂದನೆಗಳನ್ನ, ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇನೆ. ಭಾಗವಹಿಸಿರುವಂತಹ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಹಣ ಕೊಡಿಸಿ ಪ್ರಾಣ ಉಳಿಸಿ. ಥ್ಯಾಂಕ್ ಯು.